ಬೆಳೆ ಹಾನಿಗಳ ವಿಚಾರವಾಗಿ ನಾನು ನನ್ನ ಕ್ಷೇತ್ರದಲ್ಲಿ ಇವತ್ತು ಏನೇನಾಗಿದೆ ಅಂತಕ್ಕಂಥದ್ದು ನೋಡಿದೆ. ಈಗ ಮಧ್ಯಾಹ್ನದ ನಂತರ ಬೀಳ್ಗಿ ಮತಕ್ಷೇತ್ರ ಹಾಗೂ ಬಾಲ್ಕೋಟೆ ಒಟ್ಟಾರೆ ಏನು ಬೆಳೆ ಹಾನಿಯಾಗಿದೆ ಯಾಕೆ ಅಂತಕ್ಕಂಥದ್ದನ್ನು ಸ್ವತಃ ನಾನು ಭೇಟಿಯಾಗ್ತಕ್ಕಂಥದ್ದು, ನನ್ನ ಜೊತೆ ಶಾಸಕರು ಬರ್ತಕ್ಕಂಥದ್ದನ್ನ ಇವತ್ತು ಮಾಡ್ತಾಯಿದ್ದೆ. ಈಗ ನಮ್ಮಲ್ಲಿ ಏನಾಯಿತು, ವಾಡಿಕೆಗಿಂತ ಮಳೆ ಹೆಚ್ಚಾಯಿತು. ವಾಡಿಕೆಗಿಂತ ಮಳೆ ಹೆಚ್ಚಾದಾಗ ಸಹಜವಾಗಿ ಹಾನಿ ಆಗ್ತಕ್ಕಂಥದ್ದು ಆಗಿದೆ. ಒಂದು ಕಡೆ ಸಾವುಗಳಾದವು, ಮರ ಬಿದ್ದು ಒಂದು ಸಾವಾಯಿತು, ಸಿಡಿಲು ಬಡಿದು ಒಂದು ಸಾವಾಯಿತು, ನದಿಗೆ ಕಾಲು ಜಾರಿ ಒಂದು ಸಾವಾಯಿತು. ನಾವು ತತ್ಕ್ಷಣ ಅವರಿಗೆ ಅವರ ಖಾತೆಗೆ ಹಣ ನೀಡ್ತಕ್ಕಂಥದ್ದು. ನಮ್ಮ ಶಾಸಕರು ಎಲ್ಲರೂ ಹೇಳಿದರು, ಮೊದಲು ಅವರು ಕಳಿಸಿಬಿಡಿ, ನಾವೇ ಬಂದು ಕೊಡಬೇಕಂತಕ್ಕಂಥ ಭಾವನೆ ಇಟ್ಕೊಳ್ಳೋದು ಬೇಡ ಅಂತಕ್ಕಂಥದ್ದನ್ನು ಅವರು ಹೇಳಿದಾಗ ತತ್ಕ್ಷಣ ಅವ್ರ ಖಾತೆಗೆ ಆ ಸಾವಿನ ಏನು ಆ ಮನೆಗಳಿಗೆ ಸಹಾಯಕಾರಿ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಹಣ ಕಳಿಸ್ತಕ್ಕಂಥದ್ದು. ಜಾನುವಾರುಗಳ ಹಾನಿಯೂ ಆಗಿದೆ. 12 ದೊಡ್ಡ ಜಾನುವಾರು, 46 ಸಣ್ಣ ಜಾನುವಾರುಗಳ ಹಾನಿಯಾಯಿತು. ತತ್ಕ್ಷಣ ನಾವು 6.34 ಲಕ್ಷ ಪರಿಹಾರ ನೀಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಇನ್ನು ಎಕ್ಸ್ಗ್ರೇಷಿಯಾ ಅಂತೇಳಿ 51 ಮನೆಗಳಿಗೆ ನೀರು ನುಗ್ಗಿ ತಲಾ 5,000 ರೂಪಾಯಿಯಂತೆ ತತ್ಕ್ಷಣ ಕೊಡ್ತಕ್ಕಂಥದ್ದು. 2.55 ಲಕ್ಷಗಳ ಪರಿಹಾರ ನಾವು ಕೊಟ್ಟಿದ್ದೇವೆ. ಮನೆ ಹಾನಿಯ ಸರ್ವೆಯನ್ನು ಮಾಡಿದ್ದೀವಿ, ಸಮೀಕ್ಷೆ ಇನ್ನೂ ಪ್ರಗತಿಯಲ್ಲಿದೆ. ಬೆಳೆ ಹಾನಿ ನಾವು ಐಸೈಟ್ ಇರ್ತೀವಲ್ಲ, ಇಷ್ಟ ಆಗ್ಬೋದು ಅಂತಕ್ಕಂಥ ದೃಷ್ಟಿಯನ್ನು ನಾವು ಸ್ಟಡಿ ಮಾಡಿದಾಗ 3.39 ಲಕ್ಷ ಹೆಕ್ಟರ್ ನಾವು ಬಿತ್ತನೆ ಆಗಿದೆ. ಅದರಲ್ಲಿ ನಮ್ಮ ನಿರೀಕ್ಷೆ ಅಥವಾ ನಮ್ಮ ಅನಿಸಿಕೆ 25,259 ಹೆಕ್ಟರ್ ಹಾನಿ ಆಗಿರಬಹುದು ಅಂತಕ್ಕಂಥದ್ದು ಸರ್ವೆ ಪ್ರಾರಂಭ ಆಗಿದೆ. 5% ಸರ್ವೆ ಆದರೆ 50%ಕ್ಕಿಂತಲೂ ಹೆಚ್ಚಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಸರ್ವೆ ಮಾಡಿದ್ದಾರೆ. ಸರ್ವೆ ಪ್ರಾರಂಭದಲ್ಲಿ ಇದೆ. ಹೀಗೆ ಒಟ್ಟಾರೆ ಪ್ರಾಥಮಿಕ ವರದಿ ಪ್ರಕಾರ 49,827.72 ಹೆಕ್ಟರ್ ಹಾನಿ ಆಗಿರ್ತಿದೆ ಅಂತಕ್ಕಂಥ ವಿಚಾರವನ್ನು ತಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಹಣದ ತೊಂದರೆ ಇಲ್ಲ. ನಮ್ಮ ಹತ್ರ ಇನ್ನೂ 39 ಕೋಟಿ ರೂಪಾಯಿ ಹಣ ಇದೆ. ಎಸ್ಕಾಮ್ದಲ್ಲಿ 37 ಲಕ್ಷ ಈಗಾಗಲೇ ಕೊಟ್ಟಿದ್ದೀವಿ. ಗ್ರಾಮೀಣ ರಸ್ತೆಗಳು 859.50 ಕಿಲೋಮೀಟರ್ ಹಾನಿಯಾಗಿದ್ದಾವೆ. ಇವಾಗ ಯಾವುದೇ ತೊಂದರೆಗಳಿಲ್ಲ. ನಾವು ಸಮರ್ಥವಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಬೆಳೆ ಹಾನಿ ಹಾಗೂ ಮನೆ ಏನಾಗಿದೆ ಅವಕ್ಕೆಲ್ಲದಕ್ಕೂ ನಾವು ತತ್ಕ್ಷಣ ರಿಯಾಕ್ಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಈಗ ತಾನೇ ಮುಖ್ಯಮಂತ್ರಿಗಳು ಸಂದೇಶ ಕಳಿಸಿದ್ದಾರೆ, ಸರ್ವೆ 1 ವಾರದಲ್ಲಿ ನೀವು ಮುಗಿಸಲೇಬೇಕು ಹಾಗೆ ಅಂತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳಿಗೆ ನಮಗೆ ಹೇಳಿದ್ದಾರೆ. 1 ವಾರದಲ್ಲಿ ಮುಗಿಸಿ ತತ್ಕ್ಷಣ ಬೆಳೆ ಹಾನಿಗೆ ಹಣ ಕೊಡ್ತಕ್ಕಂಥ ಕೆಲಸ ಸರ್ಕಾರದಿಂದ NDRFದಿಂದ ಏನು ಬರ್ತಾ ಇದೆ ಅದನ್ನು ನಾವು ಮುಟ್ಟಿಸ್ತಕ್ಕಂಥದ್ದು ನಾವು ಮಾಡ್ತೀವಿ. ಹೆಚ್ಚಾಗುತ್ತೆ 35%ಕ್ಕಿಂತ ಹೆಚ್ಚಿಗೆ ಆತಂದ್ರೆ NDRF ಅವರು ಕೊಡ್ತಾರೆ. ಪರ್ಸೆಂಟ್ಗಿಂತ ಹೆಚ್ಚಾದರೆ NDRF ಅವರು ಕೊಡ್ತಾರೆ. ತಮಗೆ ಇದರಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಲಾಸ್ ಆಗಿದ್ದು 18 ಕೋಟಿ 56 ಲಕ್ಷ. ಕೃಷಿ ಮತ್ತು ತೋಟಗಾರಿಕಾ ಬೆಳೆ ಸೇರಿದಂತೆ 66 ಕೋಟಿ 50 ಲಕ್ಷ ಹಾನಿಯಾಗಿದ್ದು ಒಟ್ಟಾರೆ 80 ಸಾಹೇಬರು ಹೇಳಿದಾಗ ಒಟ್ಟಾರೆ 85 ಕೋಟಿ ನಮಗೆ ಪ್ರಾಥಮಿಕ ವರದಿ ಇದೆ. ಈಗ ಬೆಳೆಯ ಹಾನಿ ಪ್ರಾಥಮಿಕ ಇದರಲ್ಲಿ ಡಿವಿಯೇಷನ್ ಎಷ್ಟಾಗ್ಬೋದು, 10ರಿಂದ 15% ವೇರಿಯೇಷನ್ ಆಗುತ್ತೆ. ಮೋರ್ ದೆನ್ 5 ಎಕರ್ಸ್ ಇದ್ದರೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಜಾಸ್ತಿ 5 ಎಕರೆ ಮಾತ್ರ ಸೀಮಿತ ಮಾಡಿ ಕೊಡ್ತಾಯಿದ್ದೆವು, ಉಳಿದು ಕೊಡ್ತಾ ಇಲ್ಲ. ಇದು ಪ್ರಾಥಮಿಕ ಇದೆ. ಇನ್ನು ಕಂಪ್ಲೀಟಾಗಿ ಇವಾಗ ಎಸ್ಕಾಮದ್ದು 37 ಲಕ್ಷ ಆಗಿತ್ತು, 316 ಕಂಬಗಳು ಬಿದ್ದಿದ್ದು, ಅದನ್ನೆಲ್ಲ ರಿಸ್ಟೋರ್ ಮಾಡಿದೆವು. ಇವಾಗ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅವ್ರದ್ದು ರಸ್ತೆ 7,300 ಕಿಲೋಮೀಟರ್ ಇದೆ.
ಅದರಲ್ಲಿ 854 ಕಿಲೋಮೀಟರ್ ಸಣ್ಣ ಪಾಟೋಲ್ಸ್ ಎಲ್ಲ ಬಿದ್ದಿದೆ. ಅದು ರಿಪೇರಿದು ಪ್ರಶ್ನೆ ಇಲ್ಲ, ಹಾನಿಗೆ ಏನಾಗಿದೆ ಅದನ್ನು ನಾವು ಕೊಟ್ಟಿದ್ದೀವಿ. ನಾವು ಇಲ್ಲ, ಇವಾಗ ಇದರಲ್ಲಿ ನಮ್ಗೆ ಮಾರ್ಗಸೂಚಿ ಪ್ರಕಾರ ಅದು ಮಾತ್ರ ಇದು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಮಳೆಯಿಂದ ಹಾನಿಯಾದದ್ದು. ಚಾಲುಕ್ಯ ಉತ್ಸವದ ಸಭೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳಿಗೆ ಡೇಟ್ ನವಂಬರಲ್ಲಿ ಮಾಡಬೇಕು ಅಂತೇಳಿ ನಾವೊಂದು ತೀರ್ಮಾನ ಮಾಡಿ ಅವರ ಡೇಟನ್ನು ನಾವು ಕೇಳ್ತಕ್ಕಂಥ ವಿಚಾರಕ್ಕೆ ಎಲ್ಲ ಶಾಸಕರು ಒಪ್ಕೊಂಡಿದ್ದಾರೆ. ಎಲ್ಲರೂ ಕೇಳಿ ಮುಖ್ಯಮಂತ್ರಿಗಳನ್ನ ಒಪ್ಪಿಸ್ಕೊಂಡು ಬರೋಣ ಅಂತೇಳಿ ಒಪ್ಪಿದ ತಕ್ಷಣ ಕರೆಕ್ಟಾದ ಡೇಟು ಫೈನಲ್ ಆಗಿ ನಾವು ಹೇಳ್ತೀವಿ. ಏನು ಡೇಟ್ ಯಾವಾಗ? ನವಂಬರ್ ಫಸ್ಟ್ ವೀಕ್ನಾಗ ಮಾಡ್ಬೇಕಂತ. ನವಂಬರ್ ಫಸ್ಟ್ ವೀಕ್ ಅಂತೇಳಿ ನಾವು ಟೆಂಟೇಟಿವ್ಲಿ ಇಟ್ಕೊಂಡಿದ್ದೀವಿ. ಬಟ್ ಮುಖ್ಯಮಂತ್ರಿಗಳು ಏನಾದರೂ ಸೆಕೆಂಡ್ ವೀಕ್ ಬರ್ತೀವಿ ಅಂದರೆ ಅವನು ಸೆಕೆಂಡ್ ವೀಕಿಗೆ ಮಾಡ್ತೀವಿ. ಮುಖ್ಯಮಂತ್ರಿಗಳನ್ನ ಯಾವುದೇ ಪರಿಸ್ಥಿತಿ ಉದ್ಘಾಟನೆಗೆ ಅವ್ರಿಗೆ ಕರ್ಕೊಂಡ್ಬರ್ತಕ್ಕಂಥ ವಿಚಾರವನ್ನು ನಮ್ಮೆಲ್ಲ ಶಾಸಕರು ನನಗೆ ಗಮನಕ್ಕೆ ತಂದಿದ್ದಾರೆ.